Watch full episodes on Jio Hotstar. ಫ್ರೆಂಡ್ ಆಗ್ಬಿಟ್ಟು ನೀನು ನನ್ನ ಹತ್ರನೇ ಇಷ್ಟೊಂದು ರಹಸ್ಯ ಮುಚ್ಚಿಟ್ಬಿಟ್ಟಿಲ್ಲ. ನೀನು ಜಾದೂಗಾರ ಅಂತ ಯಾಕಂದ್ರೆ ಇಷ್ಟು ದಿವಸ ಹೇಳಲೇ ಇಲ್ಲ. ನನ್ನನ್ನು ಪ್ರಾಣಿ ಮಾಡಕ್ ಬರ್ತೀನಿ ಅಂತ ನೀನ್ ಮೊದ್ಲು ಹೇಳ್ಬಾರ್ದಾಗಿತ್ತೆ ನನಗೆ. ಇವತ್ತಿಂದ ನಮ್ಮಿಬ್ಬರು ಸ್ನೇಹ ಖತಮ್. ಅಯ್ಯೋ ಪೆದ್ದ ಇಲ್ಲಿ ಕೇಳು, ನಾನು ಯಾವ ಜಾದೂಗಿದನು ಮಾಡಲ್ಲ ಕಣೋ. ನಾನು ಅಷ್ಟಮಿ ಅದು ಇದು ಅಂತ ಹೇಳ್ಬಿಟ್ಟು ಟೈಮ್ ತಗೊಂಡೆ ಅಷ್ಟೇನೆ. ನಾವು ಟೀಮ್ ನ ಹುಡುಕ್ಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗ್ಬೋದು ಅಂತ ಕಣ. ಇಲ್ಲಾಂದ್ರೆ ಫೈಟ್ ಅಲ್ಲಿ ನಮ್ಗೆ ಏನಾಗುತ್ತೋ ಗೊತ್ತಿಲ್ಲ ಕಣ. ಮತ್ತೆ ಅವು ಕರ ಪ್ರಾಣಿಗಳು ಕಣ, ಅವ್ರ ಜೊತೆ ಹೊಡೆದಾಡೋದು ಬಹಳ ಕಷ್ಟ. ಇವತ್ತು ರಾತ್ರಿ ನಾವು ಟೀಮ್ ನ ಇಲ್ಲಿಂದ ಕರ್ಕೊಂಡು ಎಸ್ಕೇಪ್ ಆಗ್ಬಿಡೋಣ. ಓಕೆ? ಅರೆ ಬದ್ಲು ಅದು ಹೇಗೋ ಸಾಧ್ಯ? ಖಾಲಿ ಹೊಟ್ಟೆ ನನ್ನ ತಲೆನೇ ಓಡ್ತಾ ಇಲ್ಲ ಕಣೋ. ಹಾ ಐಡಿಯಾ. ಅರೇ ಈ ಹಲ್ಲುಗಳು ಯಾರ್ದೋ? ನಂದಲ್ಲ, ನಂದಲ್ಲ. ನಿಂದು ಅಲ್ಲ, ನಂದು ಅಲ್ಲ, ಬೇರೆ ಯಾರ್ದು? ಯಾರ್ದಾರು ಆಗಿರ್ಲೇಬೇಕಲ್ಲ. ಅಯ್ಯಬ್ಬ, ಅವ್ರು ಯಾಕೆ ಓಡ್ತಾ ಇದ್ದಾರೆ? ಏನೋ ಗಡಬಡ ಇದೆ, ಅವ್ರನ್ನ ಹಿಡ್ಕೋ. ಅಯ್ಯಬ್ಬ, ಓಡು. ಬೇಡ. ಈಗೇನ್ ಮಾಡೋದು? ಐಡಿಯಾ. ಚಿಂಗಂ ಸರ್, ಫೈರ್ ಮಾಡಿ ಸರ್. ಸ್ಟಾಪ್, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿನಗೆ ಕಾನೂನು ಮೇಲೆ ನಾಳೆ ಅಲ್ಲೇ ನಿಂತ್ಕೋ. ನಾಳೆ ಅಲ್ಲೇ ನಿಂತ್ಕೋ, ನಿಂತ್ಕೋ. ಐಡಿಯಾ, ಮೊಟ್ಟೆ ನೀವು ಹೋಗ. ಟೀಮ್ ನ ಹುಡ್ಕೋ, ನಾವ್ ಇಲ್ಲಿ ನೋಡ್ಕೋತೀವಿ. ಡೋಂಟ್ ವರಿ ಕಣ. ಓಕೆ ಬದ್ಲು. ಮೋಟು, ನೀವ್ ಬಂದ್ರಾ? ನೀವ್ ಬಂದೇ ಬಿಟ್ರಾ? ನಾನ್ ನಿಮ್ಮನ್ ತುಂಬಾನೇ ನೆನೆಸ್ಕೊಳ್ತಿದ್ದೆ. ನನ್ನನ್ ಬೇಗ ಇಲ್ಲಿಂದ ಕರ್ಕೊಂಡ್ ಹೋಗಿ, ನಂಗ್ ತುಂಬಾನೇ ಭಯ ಆಗ್ತಿದೆ. ಇಲ್ಲಿ ಬೇಗ ಕರ್ಕೊಂಡ್ ಹೋಗಿ. ಹೆದರ್ಕೋಬೇಡ ಟಿಮ್. ನೀನು ತುಂಬಾ ಧೈರ್ಯವಂತ. ಧೈರ್ಯವಾಗಿರ್ಬೇಕು. ನಾನ್ ನಿಮ್ಮನ್ನ ಕರ್ಕೊಂಡೋಗಿ ಬಂದಿವಿ ಕಣೋ. ಹೆದರ್ಕೋಬೇಡ, ದೇವ್ರು ನಮ್ ಕಡೆ ಇದಾನೆ. ಓಕೆ? ಇಲ್ಲ ಮೋಟು, ನಾನ್ ನಿಮ್ಮನ್ ಬಿಡೋದಿಲ್ಲ. ನಾನ್ ನಿಮ್ ಜೊತೆನೆ ಬರ್ತೀನಿ. ನಂಗೆ ಇನ್ನು ಇಲ್ಲಿರೋಕ್ ಸಾಧ್ಯ ಇಲ್ಲ. ಇಲ್ಲಿ ನೋಡು ಟಿಮ್ ಪುಟ್ಟ, ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡ್ಬೇಕು. ಇಲ್ಲಾಂದ್ರೆ ನಾವ್ ಇಲ್ಲಿಂದ ಹೋಗಕ್ ಆಗೋದೇ ಇಲ್ಲ, ಗೊತ್ತಾ? ನಮ್ಮನ್ನ ಹಿಡ್ಕೊಂಡ್ಬಿಡ್ತಾರೆ. ಡಾಕ್ಟರ್ ಸ್ನೇಕು ಬಹಳ ಮಾಯಾವಿ ಕಣಪ್ಪ. ನಾವೀಗ ಕ್ಲವರ್ ಆಗಿ ಕೆಲಸ ಮಾಡ್ಬೇಕು ಕಣಪ್ಪ, ಗೊತ್ತಾ? ನಾವೀಗ ಏನ್ ಕೆಲಸ ಮಾಡ್ಬೇಕು ಅಂದ್ರೆ ಹಾವನ್ನು ಹೊಡಿಬಾರ್ದು, ಕೋಲು ಮುರಿಬಾರ್ದು. ಹಂಗೆ ನಾವು ನಿನ್ನ ಇಲ್ಲಿಂದ ಕರ್ಕೊಂಡೋದ್ರು ಕೂಡ ಅವ್ರಿಗೆ ಯಾರಿಗೂ ಗೊತ್ತಾಗ್ಲೇಬಾರ್ದು. ಹಂಗೆ. ಪ್ರಾಮಿಸ್? ಅರೆ ಪಕ್ಕ ಪ್ರಾಮಿಸ್ ಕಣೋ.
ನಮ್ಮನ್ನ ಯಾಕೆ ಕಾಪಾಡ್ದೆ ಹೇಳು. ನನ್ ಜೊತೆ ಬನ್ನಿ, ನಾನ್ ನಿಮ್ಗೆಲ್ಲಾನು ಹೇಳ್ತೀನಿ. ನಾನೇ ನಿಮ್ಮನ್ನ ಇಲ್ಲಿಗೆ ಬರೋಕ್ ಹೇಳಿದ್ದು, ನೀವು ಟಿಮ್ನ ಕರ್ಕೊಂಡು ಹೋಗ್ಬೋದು ಅಂತ. ಅಂದ್ರೆ ನಮಗ್ ಕೊಟ್ಟಿದ್ ಚೀಟಿ ನೀನ್ ಬರ್ದ್ ಕಳ್ಸಿದ್ದಾ? ಹೌದು, ಮತ್ತೆ ಟಿಮ್ ನಮ್ ಮಗಾನೆ. ಡಾಕ್ಟರ್ ಸ್ನೇಕ್ ಅವನ್ ತಂದೆ, ಮತ್ತೆ ನಾನು ಅವರ ತಾಯಿ. ಕೆಲವು ವರ್ಷದ ಹಿಂದಿನ ಕತೆ ಇದು. ಡಾಕ್ಟರ್ ಸ್ನೇಕ್ ಅವ್ರ ಹೆಸರು ಹಿಮಪುತ್ರ. ವಿದೇಶದಿಂದ ಓದ್ಕೊಂಡು ಬಂದಿದ್ರು. ಅವರು ತಮ್ಮ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಬ್ಯುಸಿ ಆಗಿರ್ತಿದ್ರು. ಒಂದಿನ ಅವ್ರ ಲ್ಯಾಬಲ್ಲಿ ಒಂದು ಘಟನೆ ನಡೀತು. ಆಮೇಲೆ ಪುತ್ರ ಏನೋ ಪರವಾಗಿಲ್ಲ ಅನ್ಕೊಂಡೆ. ಹಾವಿನ ಶಕ್ತಿ ನನ್ನ ಮೈಯೊಳಗೆ ಬಂದಿದೆ ಅನ್ಕೊಂಡೆ, ಆದ್ರೆ ಅದರ ಮುಖಾನೂ ಕೂಡ ಬಂದಿದೆ. ಏನು ಪರವಾಗಿಲ್ಲ, ನಾನು ಪ್ರಪಂಚದಲ್ಲಿ ಒಂದು ಹೊಸ ಆವಿಷ್ಕಾರ ಮಾಡಿದ್ದೀನಿ. I am the great scientist of the world. ನೀನ್ ಯಾಕಿದನ್ನೆಲ್ಲ ಮಾಡ್ತಿದ್ಯಾ? ನಾನು ಕುಂಫುನ ಇನ್ನು ಇಂಪ್ರೂವ್ ಮಾಡ್ತಾ ಇದ್ದೀನಿ. ಯೋಚ್ಸು ಪ್ರಾಣಿಗಳು ಕುಂಫು ಮಾಡೋಗಿದ್ರೆ ಮನುಷ್ಯರಿಗಿಂತ ತುಂಬಾ ಚೆನ್ನಾಗಿ ಮಾಡ್ತವೆ. ಬಿಕಾಸ್ more powerful. ಅವರ ಫ್ಲೆಕ್ಸಿಬಿಲಿಟಿ, ಅವರ ಅಬಿಲಿಟಿ ಟು ಫೈಟ್, ಅವರ ತಾಕತ್ ಮನುಷ್ಯರಿಗಿಂತ ಜಾಸ್ತಿ ಇದೆ. ಅದಕ್ಕೆ ನಾನು ಇಂಥ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದೆ. ಅನಿಮಲ್ಸ್ DNA ಮನುಷ್ಯರ ಮೇಲೆ ಹಾಕಿ ಅವ್ರನ್ನ ತುಂಬಾ ಶಕ್ತಿಶಾಲಿ ಮಾಡಬೇಕು ಅಂತ, ಪ್ರಾಣಿಗಳ ತರ ಮನುಷ್ಯರನ್ನ ಮಾಡಬೇಕು ಅಂತ ಇದ್ದೆ. ನನ್ನ ಎಕ್ಸ್ಪೆರಿಮೆಂಟ್ ಒಂದು ಸ್ಟೆಪ್ ಮುಂದೆನೆ ಹೋಗ್ಬಿಟ್ಟಿದೆ. ನನಗೆ ಅನಿಮಲ್ಸ್ ಫೇಸ್ ಕೂಡ ಸಿಕ್ಬಿಟ್ಟಿದೆ. ನಾನೀಗ ಬೇರೆ ಬೇರೆ ನರಮನುಷ್ಯರನ್ನ ಮಾಡಿ ಅವ್ರನ್ನ ಕುಂಫು ಎಕ್ಸ್ಪರ್ಟ್ ಮಾಡ್ತೀನಿ. ಅಪ್ಪ ನಿಂಗೆ ಒಂದ್ ದಿನಾನೂ ಇಲ್ಲಿರೋದಕ್ ಬಿಡೋದಿಲ್ಲ. ನೀನ್ ಹೀಗೆ ಪರಿಸರದ ಜೊತೆ ಆಟ ಆಡೋಗಿಲ್ಲ. ನಾವು ಇವಾಗ ಇಲ್ಲಿ ಇರೋದು ಬೇಡ. ಟಿಮ್ನ ಕರ್ಕೊ ನಾವು ಬೇರೆ ಕಡೆ ಹೋಗೋಣ. ಅಯ್ಯೋ, ಒಂದ್ ಪುಟ್ಟ ಹುಡ್ಗ ನಿನ್ನ ನೋಡಿನೇ ಹೆದರ್ಕೊಳ್ತಾನೆ. ತಾತ ಕಾಪಾಡಿ. ಅವನನ್ನ ಕರ್ಕೊಂಡು ಹೋಗೋದು ಸರಿಯಲ್ಲ. ನಾನ್ ನಿನ್ ಜೊತೆ ಬರ್ತೀನಿ. ಅಪ್ಪ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಇಲ್ಲಿಂದ ಹೋಗೋಣ ಬಾ. ಮತ್ತೆ ನಾವ್ ಅಲ್ಲಿಂದ ಓಡ್ ಬಂದು ಇಲ್ಲಿ ಆಡ್ಕೊಂಡ್ವಿ. ಇಲ್ಲಿ ಡಾಕ್ಟರ್ ಸ್ನೇಕ್ ಸಾಕಷ್ಟು ಜನರ ಮೇಲೆ ಈ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಅವರನ್ನ ಪ್ರಾಣಿಯಾಗಿ ಬದಲಾಯಿಸಿದ್ರು. ಚಾಂಪಿಯನ್ಶಿಪ್ ಕಾರಣ ಹೇಳಿ ಕುಂಫು ಎಕ್ಸ್ಪರ್ಟ್ಸ್ ಮಾತ್ರ ಇಲ್ಲಿ ಕರೆಸ್ತಾನೆ. ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಅವರನ್ನು ಪ್ರಾಣಿಯಾಗಿ ಬದಲಾಯಿಸ್ತಾನೆ. ಮತ್ತೆ ಜನರಿಗೆ ಅವ್ನು ಹೇಳೋದು ಅವನು ಜಾದುಗಾರ ಅಂತ. ಅಲ್ಲಮ್ಮ, ನಮ್ಗೆ ಎಲ್ಲರ್ಕಿಂತ ಮುಂಚೆನೆ ಗೊತ್ತಿತ್ತು ಅವ್ರು ಜಾದುಗಾರು ಯಾರು ಅಲ್ಲ ಅಂತ. ಇದೆಲ್ಲ ಸೈನ್ಸ್ ಚಮತ್ಕಾರ ಅಂತ. ಹೌದು. ಮತ್ತೆ ಅವನು ಹೊಗೆಯಿಂದ ಎಲ್ಲಿಗೆ ಬರ್ತಾನೋ ಅಲ್ಲಿ ಕೆಳಗಡೆ ಟನಲ್ ಇರುತ್ತೆ. ಅವನು ಟನಲ್ ಇಂದ ಹೋಗ್ ಬರ್ತಾನೆ. ನಾನು ಅವನ ಎಕ್ಸ್ಪೆರಿಮೆಂಟ್ನ ಬಲಿಪಶುವಾಗಿ ಮರ್ಮೇಡ್ ಆಗಿದ್ದೀನಿ. ನಾನೇ ನನ್ನ ಸೀಕ್ರೆಟ್ ಟ್ರಾವೆಲಿಂಗ್ಗಾಗಿ ಈ ವಾಟರ್ ಟನಲ್ ಮಾಡ್ಕೊಂಡಿದ್ದೀನಿ. ಈಗ ನಂಗೆ ಯಾವ್ದ್ರ ಭಯ ಅಂತಂದ್ರೆ ಅವನು ಟಿಮ್ನು ಪ್ರಾಣಿಯಾಗಿ ಮಾಡ್ತಾನೆ ಅಂತ. ಎಂತ ತಂದೆ ಅವನು ಮಗುನ್ನ ಪ್ರಾಣಿ ಮಾಡ್ಬೇಕು ಅನ್ಕೊಂಡಿದ್ದಾನ ಅವನು. ಹಾ, ಇದೇ ಕಾರಣಕ್ಕೆ ನಿಮ್ಮನ್ನ ಇಲ್ಲಿಗೆ ಬರಕ್ ಹೇಳಿದ್ದು. ಆದ್ರೆ ಸೆಕ್ಯೂರಿಟಿ ಎಷ್ಟು ಟೈಟ್ ಆಗತ್ತೆ ಅಂತಂದ್ರೆ ನೀವಿಲ್ಲಿಂದ ಹೊರಗೆ ಹೋಗೋಕೆ ಚಾನ್ಸೇ ಇಲ್ಲ. ಆದ್ರೆ ನಾವು ಅಷ್ಟಮಿಗೆ ಮುಂಚೆ ಫೈಟ್ ಮಾಡ್ಲೇಬೇಕಲ್ಲ. ನೀನೇ ಫೈಟ್ ಮಾಡ್ಬೇಕು ಕಣ ಪತ್ಲು. ನೋಡಿದ್ಯಲ್ಲೋ, ಡಾಕ್ಟರ್ ಸ್ನೇಕ್ ಹತ್ರ ಎಷ್ಟೊಂದ್ ಜನ ಅನಿಮಲ್ ಆರ್ಮೀಸ್ ಇದಾರೆ ಅಂತ ಹೋರಾಡಕ್ಕಾಗತ್ತಾ? ಅವ್ರ ಜೊತೆ ಹೋರಾಡ್ಬೇಕು ಅಂದ್ರೆ ಅವ್ರಿಗಿಂತ ಹೆಚ್ಚು ತಾಕತ್ ನಮಗ್ ಬೇಕಣೋ. ಶಕ್ತಿ ಎಲ್ಲ ಟ್ರೈನಿಂಗ್.
ಆ ಪ್ರಾಣಿಗಳ ವಿರುದ್ಧ ಹೋರಾಡೋಕೆ ನಿಮ್ಗೆ ಟ್ರೈನಿಂಗ್ ಅಗತ್ಯ ಇದೆ. ಮತ್ತೆ ಆ ಟ್ರೈನಿಂಗ್ನ ನಾನ್ ನಿಮಗೆ ಕೊಡ್ತೀನಿ. ಯಾರಿದ್ಲು? ಯಾರದು? ಏನ್ ಹುಡುಕ್ತಾ ಇದ್ರು? ಸರ್, ಯಾವುದು ಸ್ವಲ್ಪ ಗೊತ್ತಾಗ್ತಾ ಇಲ್ಲ ಸರ್. ಹುಡುಕು ಅವ್ರು ಎಲ್ಲಿ ಅಂತ, ಏನಕ್ಕೆ ಬಂದಿದ್ರು ಅಂತ, ಅವರು ನಮ್ಮ ಸೈನಿಕರ ಜೊತೆ ಹೆಂಗ್ ಬಚಾವಾಗಿ ಹೋದ್ರು ಅಂತ. ಅವರು ಆನಿಮಲ್ಗಳ ವೇಷದಲ್ಲೇ ಇದ್ರು ಡಾಕ್ಟರ್ ಸ್ನೇಕ್. ಇದು ಹೆಂಗಾಗಕ್ ಸಾಧ್ಯ ಇದೆ? ಈಗ ನೀವುಗಳು ಈ ಪ್ರಾಣಿಗಳನ್ನೆಲ್ಲ ನೋಡಿ ನೋಡಿ ಪ್ರಾಕ್ಟೀಸ್ ಮಾಡಿ. ಅವ್ರ ಬಿಹೇವಿಯರ್, ಅವ್ರು ನಡೆದಾಡೋ ರೀತಿ, ಅವರು ಕುತ್ಕೊಳ್ಳೋದು ನಿಂತ್ಕೊಳ್ಳೋ ರೀತಿ ನಿಮಗೆ ಹೇಗೆ ಅನ್ನಿಸ್ಬೇಕು ಅಂತಂದ್ರೆ ನೀವಲ್ಲ, ನೀವು ಅವರು ಅಂತ. ನೀವು ಯಾವ ಪ್ರಾಣಿನ ಪ್ರಾಕ್ಟೀಸ್ ಮಾಡ್ತೀರೋ ನೀವು ಅದೇ ಅಂತ ನಿಮ್ಗೆ ಯಾವಾಗ್ಲೂ ಅನ್ನಿಸ್ತಾ ಇರಬೇಕು. ಟೈಗರ್ ಚಾಂಗ್, ನೀನ್ ಬರೀ ನೋಡು, ಪ್ರಾಕ್ಟೀಸ್ ಮಾಡ್ಬೇಡ. ಕಾಲ್ ಪೆಟ್ಟು ಇನ್ನೂ ಹೆಚ್ಚಾಗುತ್ತೆ. ಮೋಟು, ನೀನ್ ಪ್ರಾಕ್ಟೀಸ್ ಮಾಡು. ಓಕೆ. ಟೈಗರ್ ಚಿಂಗ್, ನೀನು ವಾಚ್ಗೆ ಅದಕ್ಕೇನಂತಾರೆ ಇಂಗ್ಲಿಷಲ್ಲಿ? ರೇನಿಂಗ್ ತಗೋ, ರೇನಿಂಗ್. ಅಯ್ಯಮ್ಮ, ಟ್ರೈನಿಂಗ್ ಅಲ್ಲ, ಟ್ರೈನಿಂಗ್. ಏನಾಯ್ತು ಇವಾಗ? ಆರು ಮತ್ತೆ ಟಿ ವ್ಯತ್ಯಾಸ ಅಷ್ಟೇ ತಾನೆ. ಯಾಕೆ ಕೂಗಾಡ್ತಾ ಇದೀಯಾ? ಯಾಕೆ ಕೂಗಾಡ್ತೀಯಾ? ನಿಮ್ಮ ಬೇಸಿಕ್ ಲೆಸನ್ಸ್ನ ಮರಿಬೇಡಿ. ಯಾವಾಗ್ಲೂ ನೀವು ಮೊದಲೇ ಶುರು ಮಾಡಬೇಕಾಗಿರೋದು ಫೋಕಸ್ ಮತ್ತೆ ಫೇತ್. ಆ ಮಂಗ ಒಂದು ಬ್ರಾಂಚ್ ಇಂದ ಇನ್ನೊಂದು ಬ್ರಾಂಚ್ಗೆ ಯಾಕೆ ಹಾರುತ್ತೆ ಅಂತಂದ್ರೆ ಅದಕ್ಕೆ ತನ್ನ ಮೇಲೆ ನಂಬಿಕೆ ಇದೆ, ಅಲ್ಲಿ ತಲುಪ್ತೀವಿ ಅಂತ. ಅವ್ರ ಫೋಕಸ್ ಕ್ಲಿಯರ್ ಆಗಿದೆ. ಇಲ್ಲಿ ಸಾಕಷ್ಟು ಬ್ರಾಂಚಸ್ ಇದೆ, ಆದ್ರೆ ಯಾವ ಬ್ರಾಂಚ್ನ ಹಿಡಿಬೇಕು ಅದ್ರ ಮೇಲೆ ಫೋಕಸ್ ಇದೆ. ಗುರಿ ಮತ್ತೆ ನಂಬಿಕೆ. ನಿನ್ ಮೇಲೆ ನಿಂಗೆ ನಂಬಿಕೆ ಇರಬೇಕು. ಒಳ್ಳೆ ವಿಷಯ. ಅರೆ ಮೋಟು, ಫೋಕಸ್ ಫೋಕಸ್ ಫೋಕಸ್. ಇದು ಟಿಮ್ ಜೀವದ ಪ್ರಶ್ನೆ. Watch India's largest kids library only on Jio Hotstar. Download the app now.